ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ಇಂದು ಆಯೋಜಿಸಿದ್ದ ವಿಶ್ವ ಬಾಲಕಾರ್ಮಿಕರ ಪದ್ಧತಿ ವಿರೋಧಿ ದಿನಾಚರಣೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಬಾಲಕಾರ್ಮಿಕರ ಪದ್ಧತಿಯನ್ನ ಶೂನ್ಯ ಮಾಡುವ ಉದ್ದೇಶದಿಂದ ಆಚರಿಸಲಾಗುತ್ತಿದೆ. ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚು ಸಮಯ ನೀಡಿದಲ್ಲಿ ಸಮಾಜದಲ್ಲಿರುವ ಜ್ವಲಂತ ಸಮಸ್ಯೆಗಳಲ್ಲಿ ಒಂದಾದ ಬಾಲಕಾರ್ಮಿಕ ಪದ್ಧತಿ ನಿವಾರಣೆ ಮಾಡಲು ಸಾಧ್ಯ ಎಂದರು. ಪೋಷಕರು ತಮ್ಮ ಮಕ್ಕಳ ಬದುಕೆಲ್ಲ ಸುಂದರವಾಗಿರಲಿ ಎಂದು ಭಾವಿಸುತ್ತಾರೆ, ಆದರೆ ಅದು ಅವರ ಭ್ರಮೆ. ಯಾಕೆಂದ್ರೆ ಪೋಷಕರೇ ಮಕ್ಕಳಿಗೆ ಹಿಂಸೆ ನೀಡುವ ಭೀಕರ ವಿಚಾರಗಳು ಇತ್ತೀಚೆಗೆ ಬಯಲಾಗುತ್ತಿವೆ. ಬಾಲಕಾರ್ಮಿಕರ ಪದ್ಧತಿ ಚಿಕ್ಕ ವಯಸ್ಸಿಗೆ ಮದುವೆ ಮಾಡುವುದು, ಅವರಿಗೆ ಹುಟ್ಟುವ ಮಕ್ಕಳು ಅನಾಥರಾಗಿ ಇಂತಹ ಅನಿಷ್ಟ ಪದ್ಧತಿಗಳಿಗೆ ಬಲಿಯಾಗುವ ಸಾಧ್ಯತೆಗಳಿವೆ. ಸರ್ಕಾರ ಅಂತಹ ಮಕ್ಕಳು ಅನಾಥರಾಗಿರಲಿಕ್ಕೆ ಬಿಡೋದಿಲ್ಲ. ಯಾವುದೇ ಮಗು ಆ ಸ್ಥಿತಿಯಲ್ಲಿದ್ದಲ್ಲಿ ಸಂರಕ್ಷಣೆ ಮಾಡಿ ಕಾಪಾಡುತ್ತಿದ್ದೇವೆ ಎಂದರು. ಇಂತಹ ಮಕ್ಕಳನ್ನ ದತ್ತು ಕೊಡುತ್ತೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಕ್ಕಿರುವ ಮಕ್ಕಳು ಬೇರೆ ಬೇರೆ ದೇಶದಲ್ಲಿರುವವರು ದತ್ತು ಪಡೆದಿದ್ದಾರೆ. ಮಕ್ಕಳನ್ನ ಸಿಂಗಾಪುರ, ರಾಜಸ್ಥಾನ, ತಮಿಳುನಾಡು ಮುಂತಾದ ಕಡೆಯವರು ದತ್ತು ಪಡೆದಿದ್ದಾರೆ. ಆಗ ತಾನೇ ಹುಟ್ಟಿದ ಮಕ್ಕಳನ್ನ ಪೋಷಣೆ ಮಾಡಿ ಕಾಪಾಡುವ ಕೆಲಸ ಮಾಡಲಾಗುತ್ತಿದೆ. ಬಾಲಕಾರ್ಮಿಕರು ಬೀದಿಗಳಲ್ಲಿ ಅಥವಾ ಸಣ್ಣ ಸಮಸ್ಯೆಗಳಲ್ಲಿ ಸಿಕ್ಕಿದಲ್ಲಿ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದ್ರ. ಅಂತಹ ಮಕ್ಕಳನ್ನ ಸಂರಕ್ಷಣೆ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಕೆಲಸ ನಾವು ಮಾಡುತ್ತಿದ್ದೇವೆ. ಬಾಲಕಾರ್ಮಿಕರು ಭಯಪಡುವಂತಿಲ್ಲ, ಧೈರ್ಯವಾಗಿರಬೇಕು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು ಎಂದ್ರ. ಎಲ್ಲ ಬಳಸ್ಕೊಂಡು ನಮ್ಮ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಏನಿದೆಯಲ್ಲ ಅಥವಾ ಬಾಲ ಕಾರ್ಮಿಕ ಪದ್ಧತಿ ಏನಿದೆಯಲ್ಲ ಅದನ್ನು ನಾವೆಲ್ಲರೂ ಕೂಡ ಝೀರೋ ಮಾಡೋಣ ಅಲ್ವಾ? ನಮ್ಮ ಮಕ್ಕಳ ಬದುಕೆಲ್ಲ ಸುಂದರವಾಗಿದೆ ಅಂತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಅಂದ್ಕೊಂಡಿರ್ತೀವಿ. ಆದ್ರೆ ನಿಜವಾದ ಸತ್ಯನ ಇಲ್ಲ, ಅದು ನಮ್ಮ ಭ್ರಮೆ. ಗೊತ್ತಾಯ್ತಲ್ಲ, ಎಲ್ಲಾ ಮಕ್ಕಳು ಸುಂದರವಾದ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಅಂತಕ್ಕಂಥದ್ದು ಭ್ರಮೆ. ಪೋಷಕರೇ ಮಕ್ಕಳಿಗೆ ಹಿಂಸೆಯನ್ನ ಕೊಡುವಂಥದ್ದು, ಪೋಷಕರೇ ಮಕ್ಕಳ ಬಾಳಿಗೆ ಮುಳುವಾಗ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ವಿ. ಹಾಗೆಯೇ ಈ ಒಂದು ಬಾಲಕಾರ್ಮಿಕ ಪದ್ಧತಿಗೂ ಕೂಡ ಹಲವಾರು ಸಮಸ್ಯೆಗಳು ಒಂದೊಂದಾಗಿ ಅಂಟಿಕೊಂಡಿರ್ತಾರೆ. ಅದರಲ್ಲಿ ಬಾಲ್ಯ ವಿವಾಹ ಪದ್ಧತಿ ಬಗ್ಗೆ ಕೂಡ ನಿಮಗೆ ಹೇಳಿದ್ದಾರೆ. ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಹುಟ್ಟತಕ್ಕಂತಹ ಮಕ್ಕಳು ಅನಾಥ ಆಗಿ ಹೋಗ್ತಾರೆ. ಆದ್ರೆ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಅಂತ ಮಕ್ಕಳನ್ನ ಅನಾಥ ಮಾಡಲಿಕ್ಕೆ ಬಿಡೋದಿಲ್ಲ. ಯಾವುದೇ ಒಂದು ಮಗು ಸಿಕ್ಕಿದ್ರು ಕೂಡ ಅದನ್ನ ನಾವು ಸಂರಕ್ಷಣೆ ಮಾಡ್ತಾ ಇದೀವಿ, ಆ ಮಕ್ಕಳನ್ನ ಕಾಪಾಡ್ಕೊಳ್ತಾ ಇದೀವಿ. ನಿಮಗೆ ತಿಳಿದಿರ್ಲಿ, ಆದಿಲ್ಲಿ ಬೇರೆ ಬೇರೆ ಕಡೆ ಮಕ್ಕಳು ನಮಗೆ ಏನು ಸಿಗ್ತವೆ ಅಂತವುಗಳನ್ನ ನಾವು ಅನಾಥ ಮಾಡ್ಲಿಕ್ಕೆ ಬಿಡೋದಿಲ್ಲ. ಮಕ್ಕಳನ್ನ ನಾವು ಸಂರಕ್ಷಣೆ ಮಾಡಿಕೊಂಡು ಕಾಪಾಡ್ಕೊಳ್ತೀವಿ. ಆ ಮಕ್ಕಳನ್ನ ನಾವು ದತ್ತು ಕೊಡ್ತೀವಿ. ನಮ್ಮಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಕ್ಕಿರ್ತಕ್ಕಂಥ ಮಕ್ಕಳು ಇವತ್ತು ಸಿಂಗಾಪುರ್ಗೆ ಹೋಗಿದೆ, ರಾಜಸ್ಥಾನ್ಗೆ ಹೋಗಿದೆ, ತಮಿಳುನಾಡಿಗೆ ಹೋಗಿದೆ, ಮೊನ್ನೆ UK ಹೋಗಿದೆ. ಗೊತ್ತಾಯ್ತಲ್ಲ, ಇಂಥ ಮಕ್ಕಳು ಕೂಡ ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಮಕ್ಕಳನ್ನ ನಾವು ಏನು 0 to 18 ಅಂತ ಕರಿತೀವಿ, ಆಗ್ತಾನೆ ಹುಟ್ಟಿದಂತ ಮಕ್ಕಳನ್ನ ಪೋಷಣೆ ಮಾಡಿ ಕಾಪಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಬಾಲ ಕಾರ್ಮಿಕರು, ಕಿಶೋರ ಕಾರ್ಮಿಕರು ಬೀದಿಯಲ್ಲಿ ಅಥವಾ ಯಾವುದಾದ್ರೂ ಒಂದು ಸಂಘ ಸಂಸ್ಥೆಗಳಲ್ಲಿ ಅಥವಾ ಯಾವುದೇ ಒಂದು ಗಣಿಗಾರಿಕೆ ಪ್ರದೇಶಗಳಲ್ಲಿ ಏನಾದ್ರೂ ಸಿಕ್ಕಿದ್ರೆ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ಕೂಡ ಆಗ್ತಾ ಇದೆ. ಆ ಮಕ್ಕಳನ್ನ ಸಂರಕ್ಷಣೆ ಮಾಡಿ ನಾವು ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ, ಶಿಕ್ಷಣವನ್ನ ಮುಂದುವರಿಸತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಉದ್ಘಾಟನಾ ಭಾಷಣದಲ್ಲಿ ಮಾನ್ಯ ನ್ಯಾಯಾಧೀಶರು ಹೇಳ್ತಾ ಇದ್ರು, ರೆಸ್ಕ್ಯೂ ಆದಂತಹ ಬಹಳಷ್ಟು ಜನ ಮಕ್ಕಳನ್ನು ನಾವು ಕಾಪಾಡಿ ಅವರ ಶಿಕ್ಷಣವನ್ನು ಕೂಡ ನಾವು ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಉಮೇಶ್, ಜಿಲ್ಲಾ ಕಾರ್ಮಿಕ ಅಧಿಕಾರಿ ವರಲಕ್ಷ್ಮಿ, ತಾಲೂಕು ಆರೋಗ್ಯಾಧಿಕಾರಿ ಮಂಜುಳಾ, ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.